ವರನಟ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಇದೀಗ ಕೆಂಡಾಮಂಡಲರಾಗಿರುವಂತದ್ದು. ಅದಕ್ಕೆ ಕಾರಣ ನಟ ಹೋರಾಟಗಾರ ಅಹಿಂಸಾ ಚೇತನ್ ಅವರು ತಮ್ಮ ಒಂದು ಫೇಸ್ಬುಕ್ ಖಾತೆಯಲ್ಲಿ ಹಾಕಿರುವಂತಹ ಒಂದು ಪೋಸ್ಟ್ಗೆ ಇದೀಗ ಪೊಲೀಸ್ ಸ್ಟೇಷನ್ಗೆ ಹತ್ತುವಂತಹ ಒಂದು ಪ್ರಸಂಗ ಕೂಡ ಏರ್ಪಟ್ಟಿದೆ. ಸೊ ಅವರು ನಟ ಚೇತನ್ ಅವರು ಯಾವ ಆಧಾರದ ಮೇಲೆ ಆ ಪೋಸ್ಟ್ ಅನ್ನು ಹಾಕಿದ್ರು, ಅವರ ಯೋಚನೆ ಹೇಗಿತ್ತು, ಸೊ ಇದು ಕೂಡ ಸದ್ಯಕ್ಕೆ ಒಂದು ಹುಡುಕಾಟ ಶುರುವಾಗಿದೆ. ಇದ್ರ ಬಗ್ಗೆ ಮಾತಾಡಕ್ಕೆ ನಮ್ ಜೊತೆಗೆ ಹೋರಾಟಗಾರ ನಟ ಅಹಿಂಸಾ ಚೇತನ್ ಅವ್ರನ್ನ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲಿಗೆ ಒಂದಿಷ್ಟು ಅಂದ್ರೆ 17-18 ಗಂಟೆಗಳ ಮುಂದೆ, ಸುಮಾರು ಈಗ ಒಂದು 20-22 ಗಂಟೆಗಳ ಹಿಂದೆ ನೀವೊಂದು ಪೋಸ್ಟ್ ಹಾಕ್ತೀರಾ, ಅದನ್ನ ನೀವು ಸ್ಟೇಟಸ್ಗೂ ಹಾಕ್ತೀರಾ. ಸೊ ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೆ ಗೌರವ ಇದೆ, ಆದ್ರೆ ಒಂದು 2.5 ಎಕರೆ ಕಾಂಪ್ಲೆಕ್ಸ್ಗೆ ನೀವು ಕೊಟ್ಟಿರೋದು ಯಾವ ಯೋಚನೆಯ ಮೇಲೆ ಅನ್ನುವಂಥದ್ದು ಒಂದಿಷ್ಟು ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯಗಳನ್ನ ನಿಮ್ಮ ಸ್ವಂತ ಫೇಸ್ಬುಕ್ ಖಾತೆಯಲ್ಲಿ ಹಾಕೊಂಡಿದ್ದೀರಾ. ಬಟ್ ಅದು ತಪ್ಪಿಲ್ಲ. ಬಟ್ ಈಗ ಅಂದ್ರೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ನಿನ್ನೆ, ಆ ಟೈಮಲ್ಲೇ ಈ ತರ ಪೋಸ್ಟ್ ಯಾಕೆ ಅಂತ? ಮೊದಲನೇದಾಗಿ ಅನೇಕರ ಜೊತೆ ನಾವು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಕಲೆ, ಅವರ ಒಂದು ಸಿನಿಮಾ ರಂಗದ ಕೊಡುಗೆ, ಅದರ ಬಗ್ಗೆ ನಾವು ಅಭಿಮಾನಿಗಳು. ಚಿಕ್ಕ ವಯಸ್ಸಿಂದನೂ ಕೂಡ ಅಮೆರಿಕದಲ್ಲೂ ಕೂಡ ನಾನು ರಾಜ್ಕುಮಾರ್ ಅವರ ಸಿನಿಮಾಗಳನ್ನು ನೋಡಿ ಏಕಪಾತ್ರ ಅಭಿನಯ ಮಾಡಿ ಅದೆಲ್ಲ ಕೂಡ ನಾನು ಕರ್ನಾಟಕಕ್ಕೆ ಬರೋಕ್ಕೆ ಒಂದು ಸ್ಫೂರ್ತಿ ಆಯಿತು ಅಂತ ಹೇಳಿದ್ರೆ ಸುಳ್ಳಿಲ್ಲ. ಆದರೆ ನಾನಿವಾಗ ರಾಜ್ಕುಮಾರ್ ಅವ್ರನ್ನ ಪ್ರಶ್ನೆ ಮಾಡ್ತಿಲ್ಲ. ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಸರ್ಕಾರ ತಂದಿರೋ ಯೋಜನೆಗಳು ಎಷ್ಟು ಮಟ್ಟಿಗೆ ಅದು ಒಂದು ಮುಂದಾಲೋಚನೆ ಇದೆ, ಅದರಿಂದ ಎಷ್ಟು ಮಟ್ಟಿಗೆ ಒಂದು ಬೇರೆ ಬೇರೆ ಸಮಸ್ಯೆಗಳು ಕಾರಣರಾಗಿರ್ಬೋದು ಅಂತ ಹೇಳಿದ್ರೆ ನಾನು ಅದನ್ನು ಒಂದು ಜಾಗೃತಿ ಮೂಡಿಸೋ ನಮ್ಮ ಉದ್ದೇಶ. ನಮಗೆ ಕರ್ನಾಟಕಕ್ಕೆ ಅನೇಕರು ಕೊಡುಗೆ ಕೊಟ್ಟಿದ್ದಾರೆ 20ನೇ ಶತಮಾನದಲ್ಲಿ. ಸಾಹಿತಿಗಳು, ಹೋರಾಟಗಾರರು, ನಾವೆಲ್ಲ ಶತಮಾನದ ಕವಿ ಕುವೆಂಪು ಅನುಯಾಯಿಗಳು. ಅದರ ಜೊತೆ ನಮಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು, ಎಂ ಡಿ ನಂಜುಂಡಸ್ವಾಮಿ ಅವರು, ಶಾಂತಿವೀರ್ ಗೋಪಾಲಗೌಡರು ಬಹಳ ಜನ ಕೊಡುಗೆ ಕೊಟ್ಟರೆ. ಸಿನಿಮಾ ರಂಗದ ಒಳಗೂ ಕೂಡ ಬಹಳ ಜನ ಅದ್ಭುತವಾದ ಕೆಲಸಗಳು ಮಾಡಿದ್ದಾರೆ. ನಿರ್ದೇಶಕರು, ನಿರ್ಮಾಪಕರು, ಯಾರು ಅನ್ನದಾತರು ಅಂತಾರೆ, ನಮಗೆ ನಟ ನಟಿಯರು, ತಂತ್ರಜ್ಞರು ಬಹಳ ಜನ ಎಕ್ಸ್ಟ್ರಾರ್ಡಿನರಿ ಕೊಡುಗೆ ಕೊಟ್ಟಿದ್ದಾರೆ. ನಾವು ಅವ್ರನ್ನೆಲ್ಲರನ್ನೂ ಗುರುತಿಸಬೇಕು, ಅವರೆಲ್ಲರಿಗೂ ಗೌರವ ಕೊಡಬೇಕು ಹೊರತು ಒಬ್ಬರಿಗೆ ಒಂದು ರೀತಿ 2.5 ಎಕರೆ ಸಿಟಿ ಸೆಂಟರ್ನಲ್ಲಿ ಕೊಟ್ಟಿದ ತಕ್ಷಣ ಅದರಿಂದ ಏನೇನು ಪರಿಣಾಮಗಳಾಗತ್ತೆ ಅನ್ನೋ ಒಂದು ರೀತಿ ನಾನು ಜಾಗೃತಿ ಮೂಡಿಸೋದು ನಮ್ಮ ಉದ್ದೇಶ ಹೊರತು ನಮಗೆ ಯಾವ ವ್ಯಕ್ತಿಗಳ ವಿರುದ್ಧ ಅಲ್ಲ. ಯಾಕಂದ್ರೆ ಅದಾದ್ಮೇಲೆ ನಮಗೆ ವಿಷ್ಣುವರ್ಧನ ಅಭಿಮಾನಿ ಸಂಘನೂ ಕೂಡ ಅವರು ಕೂಡ ನಮಗೂ ಕೂಡ ಒಂದು ಬೇಕು ಅಂತ ಶುರು ಮಾಡ್ಕೊಳ್ತಾರೆ. ಅದು ಒಂದು ರೀತಿ ಅವರ ಕಣ್ಣಲ್ಲಿ ಜಸ್ಟಿಫೈಡ್ ಆಗಿರುತ್ತೆ. ಇವರು ಕೊಡ್ಮೇಲೆ ನಮಗೂ ಕೊಡಬೇಕು, ಅಂಬರೀಷ್ ಅವ್ರಿಗೂ ಬೇಕು ಅಂತ ಹೇಳ್ತಾರೆ. ಇದು ಎಷ್ಟು ಮಟ್ಟಿಗೆ ನಾವು 2.5 ಎಕರೆ ಸಿಟಿ ಸೆಂಟರ್ ಬೆಂಗಳೂರಿನಲ್ಲಿ ಎಷ್ಟನ್ನ ಕೊಡಕ್ಕಾಗತ್ತೆ? ಸಿನಿಮಾದವರು ಮಾತ್ರ, ಹೀರೋದವರು, ನಟರಿಗೆ ಮಾತ್ರ ಕೊಡಬೇಕಾ? ಎಷ್ಟನ್ನ ಕೊಡಬೇಕಾಗತ್ತೆ? ಬಹಳ ಜನ ಕೊಡುಗೆ ಇದೆ. ಸೊ ಆ ದಿಕ್ಕಿನಲ್ಲಿ ನಾನು ಒಂದು ಸ್ವಲ್ಪ ವಿಶಾಲವಾಗಿ ಯೋಚನೆ ಮಾಡಿದಾಗ ಇದನ್ನ ಹೇಳಿದ್ದೀನಿ ಹೊರತು ಯಾವ ವ್ಯಕ್ತಿಗಳ ವಿರುದ್ಧ ಅಲ್ಲ. ಯಾವ ಒಂದು ರಾಜ್ಕುಮಾರ್ ಅಭಿಮಾನಿಗಳು, ಅವರ ಅಭಿಮಾನಿ ಸಂಘ ಅಂತ ಹೇಳೋರು ಮಾತ್ರ ಅಲ್ಲ, ನಾವೆಲ್ಲರೂ ಕೂಡ ರಾಜ್ಕುಮಾರ್ ಕಲೆಯ ಬಗ್ಗೆ, ಅವರ ಒಂದು ಸರಳ ಜೀವ ಬಗ್ಗೆ ಅಭಿಮಾನಿಗಳೇ. ಮತ್ತೆ ಬಹುಶಃ ರಾಜ್ಕುಮಾರ್ ಅವರು ಬದುಕಿದ ಕಾಲದಲ್ಲಿ 2.5 ಎಕರೆ ಕೊಡ್ತಾರೆ ಅಂದಿದ್ರೆ ಅವರೇ ನನಗೆ ಬೇಡ ಅಂತ ಹೇಳಿರೋ ಮನುಷ್ಯ. ಸೊ ನಮಗೆ ಆ ದಿಕ್ಕನ್ನ ನಾವು ಯೋಚನೆ ಮಾಡಿ, ನಮಗೆ ಹೆಂಗೆ ಕುವೆಂಪು ಅವರು ನಮ್ಗೆ ಇನ್ಯಾರಿಗೂ ಕೊಟ್ಟಿಲ್ಲ ಈ ರೀತಿ, ಇನ್ಯಾರು ಲ್ಯಾಂಡ್ ಗ್ರಾಂಟ್ ಕೊಟ್ಟಿಲ್ಲ. ಅವ್ರು ಕೊಟ್ಟಾದ್ಮೇಲೆ ಬೇರೆಯವ್ರು ಕೊಡಬೇಕಾಗಿ ಬಂತು. ಸೊ ಆಕ್ಷನ್ಸ್ ಹ್ಯಾವ್ ರಿಯಾಕ್ಷನ್ಸ್. ಲ್ಯಾಂಡ್ ಇಸ್ ಅನ್ ಇಂಪಾರ್ಟೆಂಟ್ ಇಶ್ಯೂ. ಆ ಲ್ಯಾಂಡ್ ವಿಚಾರಗಳು ನಾನು ಬರೀ ಇದು ಒಂದೇ ಅಂತ ಹೇಳಿ ನಾನು ಬಹಳ ವರ್ಷಗಳಿಂದ IT ಕಂಪನಿಗಳಿಗೆ 10-100 ಎಕರೆ ಬಹಳ ಕಡಿಮೆ ಪ್ರೈಸ್ನಲ್ಲಿ ಹೇಳಿದ್ದೀನಿ. ಫಾಕ್ಸ್ಕಾನ್ಗೂ 300 ಎಕರೆಗಳು ಏನು ಕೊಟ್ಟಿದೆ ದೇವನಹಳ್ಳಿಗಳಲ್ಲಿ, ಬೇರೆ ಬೇರೆ ಕಡೆ ಮೈನಿಂಗ್ ಲಾಬೀಸ್ಗಳಿಗೆ ಏನು ಲಾಭ ಮಾಡ್ತಾ ಇದ್ದಾರೆ. ಲ್ಯಾಂಡ್ ಇಸ್ ದಿ ಮೇಜರ್ ಇಶ್ಯೂ ಇನ್ ದ 21st ಸೆಂಚುರಿ. ಸೊ ಆ ದಿಕ್ಕಿನಲ್ಲಿ ನಾವು ಒಂದು ರೀತಿ ಜವಾಬ್ದಾರಿ ಇರೋ ಸರ್ಕಾರ ಬೇಕು ಹೊರತು ದಿಸ್ ಇಸ್ ನಾಟ್ ರಾಜ್ಕುಮಾರ್ನ ಪ್ರಶ್ನೆ ಮಾಡೋದಲ್ಲ. ಇದು ನಮಗೆ ನಿಜವಾಗ್ಲೂ ಸರ್ಕಾರದ ಯೋಜನೆಗಳು ಎಷ್ಟು ಮಟ್ಟದ ತಿಳುವಳಿಕೆಯಲ್ಲಿ ಇದೆ ಅಂತ ನಾನು ಜನರ ಮುಂದೆ ಚರ್ಚೆ ಮಾಡ್ತಾ ಇದ್ದೀನಿ ಅಷ್ಟೇ. ಸರ್, ಇವಾಗ 2.5 ಎಕರೆ ಜಾಗವನ್ನ ಕೊಟ್ಟಿರೋದು ನಿಮ್ಮ ಅಸಮಾಧಾನಕ್ಕೆ ಯಾಕೆ ಕಾರಣ ಆಯಿತು ಅನ್ನುವಂಥದ್ದು? ಯಾಕಂದ್ರೆ ಇಷ್ಟು ವರ್ಷ ಇಲ್ಲದ್ದು ಸಡನ್ ಆಗಿ ಅವರ ಹುಟ್ಟುಹಬ್ಬ, 97ನೇ ಹುಟ್ಟುಹಬ್ಬ, ಅದನ್ನ ಗವರ್ಮೆಂಟ್ ಜೊತೆಗೆ ಅವರ ಫ್ಯಾಮಿಲಿಯವರು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ಆ ಸಂದರ್ಭದಲ್ಲೇ ಈ ತರ ಪೋಸ್ಟ್ ಯಾಕೆ ಬೇಕಿತ್ತು ಅಂತ? ನಾನು ನೋಡಿ, ಸ್ಟಾರ್ ಕಲ್ಚರ್ ಅಂತ ಏನು ಹೇಳ್ತೀವಿ, ಸಿನಿಮಾ ಸ್ಟಾರ್ಗಳು ಎಲ್ಲ ಒಂದ್ ಕಡೆ ಆಕಾಶದಿಂದ ಉದುರಿದ್ದಾರೆ ಅನ್ನೋ ಒಂದು ಭಾವನೆ, ಮತ್ತೆ ನಮ್ಮ ಬೇರೆ ಜನ ಸಾರ್ವಜನಿಕರು ಎಲ್ಲ ಒಂದ್ ಕಡಿಮೆ ಅನ್ನೋ, ಇದನ್ನ ನಾನು ಬಹಳ ವರ್ಷಗಳಿಂದ ವಿರೋಧ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಒಬ್ಬ ಸಿನಿಮಾ ಸ್ಟಾರ್ ಒಂದೇ, ಒಬ್ಬ ಗುಡಿಸಲು ವಾಸ ಮಾಡೋರು ಸರಿ ಸಮಾನ ಅಂತ ನಮ್ಮ ಸಂವಿಧಾನ ಹೇಳುತ್ತೆ, ನಾವು ಅದನ್ನೇ ನಂಬ್ಕೊಂಡ್ ಬಂದಿರೋರು. ಆದ್ರೆ ಹಾಗಿದ್ದಾಗ ಎಲ್ಲರೂ ಕೊಡುಗೆ ಒಂದೇ ಅಂತ ಹೇಳ್ತಾ ಇಲ್ಲ, ಬಟ್ ಎಲ್ಲರೂ ಒಂದ್ ರೀತಿ ಸರಿ ಸಮಾನದ ಘನತೆ, ಗೌರವ ಒಂದ್ ರೀತಿ ಕೊಡಬೇಕು ನಮ್ಮ ಸಮಾಜದಲ್ಲಿ. ಆದ್ರೆ ಈ ವಿಚಾರ, ಸ್ಟಾರ್ ಕಲ್ಚರ್ ವಿಚಾರ, ನಾನು ಬಹಳ ವರ್ಷಗಳಿಂದ ನಮಗೆ ಸಿನಿಮಾ ಸ್ಟಾರ್ಗಳಿಗೆ ಸ್ಮಾರಕ ಬೇಕಾ ಅಂತ ನಾನು ಕೂಡ ಅದನ್ನು ಎಷ್ಟೋ ಒಂದು ರೀತಿ ಚರ್ಚೆ ಮಾಡ್ತಾ ಬರ್ತಾ ಇದ್ದೀನಿ. ಅದು ಯಾವ ಒಂದು ವ್ಯಕ್ತಿಗಳಲ್ಲ, ನನಗೆ ಯಾಕೆ ಇಷ್ಟೊಂದು, ನಮಗೆ ಕೆಲವು ವ್ಯಕ್ತಿಗಳಿಗೆ ಇಷ್ಟೊಂದು ಸಿಗತ್ತೆ. ನಿಜ ಹೇಳಬೇಕಂದ್ರೆ ನನ್ನಂತವನು ಒಂದು ಆ ದಿನಗಳು ಚೇತನ್ ಅಂತ ಒಂದು ಹೆಸರು ಸಿಕ್ಕಿದೆ.
ಆ ದಿನಗಳು ಸಿನಿಮಾ ಯಶಸ್ಸಿಗೆ ಕಾರಣಕರ್ತ ನಾನು ಬಹಳ ಕಡಿಮೆ. ಇನ್ಫ್ಯಾಕ್ಟ್ ನೋ ರೋಲ್ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಆದರೆ ನಿರ್ದೇಶಕರು, ನಿರ್ಮಾಪಕರು, ಬರಹಗಾರರು ಅವ್ರಿಗೆ ಕೊಡುಗೆ ಬಹಳ ಇರುತ್ತೆ. ನನಗೆ ಆ ದಿನಗಳು ಚೇತನ್ ಅಂತ ಹೆಸರು ಸಿಕ್ಕಿದೆ. ಸೊ ನಮ್ಗೇನಾಗುತ್ತೆ ಅಂದರೆ ಸಿನಿಮಾ ಹೀರೋಗಳಿಗೆ ಮೋರ್ ದೆನ್ ಡಿಸರ್ವಿಂಗ್. ಬೇರೆ ಎಲ್ಲರಿಗೂ ಬೇರೆ ಬೇರೆ ಕಡಿಮೆ ಸಿಗುತ್ತೆ. ನಮಗೆ ಕರ್ನಾಟಕಕ್ಕೆ ನಮ್ಮ ಸಾಹಿತಿಗಳು, ನಮ್ಮ ಲಂಕೇಶು ತೇಜಸ್ವಿ ಅವರು, ನಮ್ಮ ಒಂದು ರೀತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು, ನಮ್ಮ ನಂಜುಂಡ ಸ್ವಾಮಿ ಅವರು, ನಮಗೆ ಸಿನಿಮಾ ರಂಗದಲ್ಲೂ ನಮ್ಮ ಬಿ ಸರೋಜಾ ದೇವಿ ಅವರು, ನಮ್ಮ ಶಂಕರ್ ನಾಗ್ ಅವರು, ಅನೇಕರು ನಮಗೆ ಸಿನಿಮಾ ರಂಗದಲ್ಲಿ ಬಹಳ ಜನ ಕೊಡುಗೆ ಕೊಟ್ಟಿದ್ದಾರೆ. ಒಂದು ರೀತಿ ಎಲ್ಲರಿಗೂ ಒಂದು ರೀತಿ ಗುರ್ಸಂಗ್ ಮಾಡಬೇಕು, ಅಥವಾ ನೀವು ಒಂದು ರೀತಿ ಯಾರಿಗೂ ಒಂದು ರೀತಿ ಸ್ಪೆಷಲ್ ಬೆನಿಫಿಟ್ಸ್ ಕೊಡದೆ ನೀವು ಆ ರೀತಿ ಮಾಡಿದರೆ ಇರೋದ್ರಿಂದ ಮೋರ್ ಥಾಟ್ಫುಲ್ ಇದು ಅಂತ ನಾನು ಚರ್ಚೆಗೆ ಮಾಡಿದ್ದು. ಇಷ್ಟು ದೊಡ್ಡದಾಗತ್ತೆ ಅಂತ ನಾನು ನಿರೀಕ್ಷೆ ಮಾಡಿಲ್ಲ. ಯಾರ ಭಾವನೆಗಳು ನೋವು ಮಾಡೋದು ಉದ್ದೇಶ ಅಲ್ಲ. ವೈಚಾರಿಕವಾಗಿ ಉತ್ತಮ ರಾಜ್ಯ, ಒಂದು ಸಮಾಜದ ರಾಜ್ಯ ಕಟ್ಟೋದು ನಮ್ಮ ಉದ್ದೇಶ. ಸರ್, ನೀವು ಹೇಳೋ ಪ್ರಕಾರ ನಾನೊಬ್ಬ ನಟನಿಗಾಗಿ ಒಂದು ಕಲೆಗೆ ಅವಮಾನ ಮಾಡಿಲ್ಲ ಅನ್ನೋದಂತ ನೀವು ಹೇಳ್ತಾ ಇದ್ದೀರಾ. ಬಟ್ ಅದು ಆ ತರ ಪೋಟ್ರೆ ಆಗ್ತಾ ಇದೆ. ಈಗ ಸದ್ಯ ಅವರ ಅಭಿಮಾನಿಗಳು ಕೆಂಡಾಮಂಡಲರಾಗಿದ್ದಾರೆ. ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಮುಂದಾಗಿದ್ದಾರೆ. ಸೊ ಎಲ್ಲೋ ಅವ್ರು ಹೇಳ್ತಾ ಇರೋದು ಅಭಿಮಾನಿಗಳ ಭಾವನೆಗಳಿಗೆ ಒಂದು ಧಕ್ಕೆ ತರ್ತಿದ್ದೀರಾ ಅನ್ನುವಂಥದ್ದು. ಇದ್ರ ಬಗ್ಗೆ ನೀವೇನ್ ರಿಯಾಕ್ಟ್ ಮಾಡ್ತೀರಾ? ಅವರು ಒಬ್ಬರೇ ಅಲ್ಲ ಅಭಿಮಾನಿಗಳು, ನಾವೆಲ್ಲರೂ ಅಭಿಮಾನಿಗಳೇ. ಆದರೆ ಈ ರಾಜ್ಕುಮಾರ್ ಅವರ ಅಭಿಮಾನಿಗಳೇ. ಆದರೆ ನಮಗೆ ನಾವು ಭಾವನಾತ್ಮಕವಾಗಿ ನೋಡದೆ ನಾವು ವೈಚಾರಿಕವಾಗಿ ರಾಜ್ಯದ ಒಳ್ಳೆತಿಗಾಗಿ ನಾವು ನೋಡಬೇಕು. ನಿಜ ಹೇಳಬೇಕು ಎಂದರೆ ಇಲ್ಲಿ ಈ ವಿಚಾರದಲ್ಲಿ ಕೆಲವರು ರಾಜ್ಕುಮಾರ್ ಅಭಿಮಾನಿಗಳಂತ ಹೇಳ್ಕೊಳ್ಳೋರು ಬಿಟ್ಟರೆ ಜನಸಾಮಾನ್ಯರಲ್ಲಿ ಈ ಒಂದು ವಿಚಾರಗಳು ಎಷ್ಟೋ ಜನ ಹೇಳ್ತಾರೆ ಇದು ಒಳ್ಳೆ ವಿಚಾರ ಚರ್ಚೆ ತಂದಿರೋದು. ಇದು ನಿಜವಾಗ್ಲೂ ಯಾರು ನಮ್ಗೆ ಇವತ್ತಿನ ದಿನ ನಮ್ಗೆ ಅಧಿಕಾರ ಕೊಡಿ ರಾಮರಾಜ್ಯ ಕಟ್ತೀವಿ ಅಂತ ಹೇಳಿರೋರು ಅವ್ರು ಇವತ್ತಿನ ದಿನ ತೀರ್ಮಾನ ಮಾಡಿದ್ದು ಎಷ್ಟು ಮಟ್ಟಿಗೆ ಒಳ್ಳೆ ತೀರ್ಮಾನ ಇದೆ. ನಮಗೆ ಈ ಥರ ಚರ್ಚೆಗಳಾಗಬೇಕು. ಒಂದು ಗಟ್ಟಿಯಾದ ಪ್ರಜಾಪ್ರಭುತ್ವ ಅಂದರೆ ದೀಪಿಕಾ ಅವರೇ, ಜನ ಜಾಗೃತಿ ಇರೋ ಜನ, ಅರಿವಿರೋ ಜನ, ಚರ್ಚೆ ಆಗೋ ಜನ. ಈ ಚರ್ಚೆಗಳನ್ನು ನಿಲ್ಲಿಸೋದಲ್ಲ, ಈ ಚರ್ಚೆಗಳು ಹೆಚ್ಚೆಚ್ಚಾಗಬೇಕು. ನನ್ನಿಂದ ಏನಾದ್ರು ತಪ್ಪಿದ್ರೆ ನಾನು ತಿದ್ಕೊಳ್ಳೋಕ್ಕೂ ತಯಾರಿದ್ದೀನಿ. ಬಟ್ ನಾವು ಜನರಿಗೆ ಭಾವನೆಗೆ ನೋವಾಗುತ್ತೆ ಅಂದರೆ ನಾವೇನೂ ಮಾತಾಡೋಕ್ಕಾಗಲ್ಲ. ಯಾಕಂದರೆ ಯಾವುದೇ ಮಾತಾದರೂ ಯಾರಿಗೂ ಒಬ್ರಿಗೆ ನೋವಾಗುತ್ತೆ. ಸೊ ನಮ್ಮ ಉದ್ದೇಶ ಯಾರಿಗೂ ನೋವು ಮಾಡೋದಲ್ಲ. ನಮ್ಮ ಉದ್ದೇಶ ಒಂದು ಉತ್ತಮ ಸಮಾಜದ ಕೆಲಸಗಳು, ಭೂಮಿ ವಿಚಾರದಲ್ಲಿ ಯಾರಿಗೆ ನ್ಯಾಯಯುತವಾಗಿ ಹೋಗಬೇಕು, ಎಲ್ಲ ಕರ್ನಾಟಕಕ್ಕೆ ಕೊಡುಗೆ ಕೊಟ್ಟಿರೋನ ಅದೇ ರೀತಿ ಗೌರವ ಕೊಡೋದು. ಅದು ಸಿನಿಮಾ ರಂಗದ ಒಳಗಿರ್ಬೋದು, ಹೊರಗಿರ್ಬೋದು. ಸಮಸ್ಯೆಗಳಿಗೆ ಪರಿಹಾರ ಕೊಡೋದು ಹೊರತು ಹೊಸ ಸಮಸ್ಯೆಗಳನ್ನ ನಮ್ಮ ಸರ್ಕಾರದ ಯೋಜನೆಗಳಿಂದ ಹುಟ್ಟಾಕದಲ್ಲ ಅನ್ನೋ ರೀತಿಯಲ್ಲಿ ನಾನು ಒಂದು ಸ್ವಲ್ಪ ಅದನ್ನು ಜಾಗೃತಿ ಮೂಡಿಸಕ್ಕೆ ಮಾಡಿದ್ದು ಅನ್ನೋ ಉದ್ದೇಶ ಹೊರತು ಇಟ್ ಇಸ್ ನಾಟ್ ಟು ಅಫೆಂಡ್ ಎನಿಬಡಿ. ಸರ್, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಥವಾ ವರನಟ ಅನ್ನುವಂತ ಒಂದು ಬಿರುದು ಪಟ್ಟಿರುವಂತಹ ಆ ಮೇರು ನಟನಿಗೆ ತನ್ನದೇ ಆದಂತಹ ಗೌರವ ಇದೆ. ಅವರು ಕೇವಲ ಸಿನಿಮಾ ಮಾತ್ರ ಅಲ್ಲ, ಕನ್ನಡ ನಾಡಿಗೆ ಸಾಕಷ್ಟು ಅವರ ಕೊಡುಗೆ ಬೇಜಾನಿದೆ. ಸೊ ಆ ಒಂದು ನಟನ ಹೆಸರನ್ನ ಇಲ್ಲಿ ಬಳಸಿರೋದು, ಜೊತೆಗೆ ಅವರಿಗೆ 2.5 ಎಕರೆ ಕೊಟ್ಟಿರೋದ್ರಲ್ಲಿ ತಪ್ಪೇನಿದೆ ಅನ್ನುವಂತ ಮಾತುಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂತದ್ದು. ಸೊ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್? ನೋಡಿ, ರಾಜ್ಕುಮಾರ್ ಅವರ ಕೊಡುಗೆ ಬಹಳ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಸಿನಿಮಾ ರಂಗದಲ್ಲಿ ಕಲೆ, ಕಲಾ ಸೇವೆ ಅದು ಬಹಳ ಇದೆ. ಬಟ್ ಅವರೊಬ್ಬರೇ ಅಲ್ಲ 20ನೇ ಶತಮಾನ ನಮಗೆ ಕರ್ನಾಟಕಕ್ಕೆ ನಾವು ಬೆಳೆಸಿರೋದು. ನಮಗೆ ಬಹಳ ಜನ ಇದ್ದಾರೆ, ಅದ್ಭುತವಾದ ಸಾಹಿತಿಗಳು, ವಿಚಾರವಂತರು. ಕುವೆಂಪು ಅವರು, ನಮಗೆ ಜಿ ಎಸ್ ಶಿವರುದ್ರಪ್ಪ ಅವರು, ನಮಗೆ ಲಂಕೇಶು ತೇಜಸ್ವಿ ಅವರು, ನಮಗೆ ಬಹಳ ಜನ ಎಕ್ಸ್ಟ್ರಾರ್ಡನರಿ ಕೊಡುಗೆ ಕೊಟ್ಟಿರೋರು ಇದ್ದಾರೆ. ಈವನ್ ಇನ್ ಪಾಲಿಟಿಕ್ಸ್ ಇವರೆಲ್ಲರಿಗೂ ಕೂಡ ನಾವು 2.5 ಎಕರೆ ನಾವು ಸಿಟಿನಲ್ಲಿ ಕೊಡಬೇಕಾಗಿ ಬರುತ್ತಲ್ವಾ? ಯಾಕೆ ಕೆಲವ್ರದ್ದು ಕೊಡುಗೆ ಜಾಸ್ತಿ ಗೌರವ, ಇನ್ನೆಲ್ಲರ ಕೊಡುಗೆ ಗೌರವನೇ ಕೊಡದೇ ಇರೋದು, ಲ್ಯಾಂಡ್ ಗ್ರ್ಯಾಂಡ್ ಕೊಡದೇನೆ ಇರೋದು, ಇದೇ ಒಂದು ಬಿಲ್ಟ್ ಇನ್ ಅಸಮಾನತೆ ಅಲ್ವಾ? ಯಾಕೆ ಮಾಡಿರೋದು ಈ ಯೋಜನೆ ಅಂದರೆ ರಾಜ್ಕುಮಾರ್ ಅವ್ರ ಮೇಲೆ ಅಭಿಮಾನದಿಂದ ಅಲ್ಲ, ಇದರಿಂದ ನಮಗೆ ವೋಟ್ಸ್ಗಳ ಕನ್ವರ್ಟ್ ಮಾಡಬಹುದು, ಇದರಿಂದ ನಮ್ಮ ಜನರ ಮೆಚ್ಚುಗೆ ಅನ್ನೋ ಜಾಸ್ತಿ ಸಿಗತ್ತೆ, ಅದಕ್ಕೆ ನಾವು ಮಾಡ್ಬಿಡೋಣ ಅಂತ ಮಾಡಿರೋದು ಉದ್ದೇಶ ಇರ್ಬೋದು. ದಿಸ್ ಇಸ್ ನಾಟ್. ಹಾಗಿದ್ದಾಗ ನನಗೇನು ಕಾಣುತ್ತೆ ಅಂದರೆ ದಿಸ್ ಅ ಡಿಸ್ಪ್ಯಾರಿಟಿ ಅಂತ ಎದ್ದು ಕಾಣುತ್ತೆ. ಸೊ ನಾವು ಏನಂದ್ರೆ ನಾವು ರಾಜ್ಕುಮಾರ್ನ ಎಲ್ಲೋ ಒಂದು ಅಳಗಳಿಯೋದು ನಮ್ಮ ಉದ್ದೇಶ ಅಲ್ಲ. ಸರ್ಕಾರಗಳ ಯೋಜನೆಗಳನ್ನ ಮುಂದಾಲೋಚನೆ, ಬಿಕಾಸ್ ಎವ್ರಿ ಆಕ್ಷನ್ ಹ್ಯಾಸ್ ಕಾನ್ಸಿಕ್ವೆನ್ಸಸ್, ಪರಿಣಾಮಗಳು. ಅದನ್ನ ನಮಗೆ ಇವಾಗ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘಗಳು ಒಂದು ರೀತಿ ನಮಗೂ ಬೇಕು ಅಂತ ಅನೇಕ ವರ್ಷಗಳು ನಾವು ನೋಡ್ತಾ ಬರ್ತಾ ಇದೀವಿ. ಸ್ಮಾರಕ ಅದ್ರದ್ದು ಸಮಸ್ಯೆ ಆಗ್ತಾ ಇದೆ. ಯಾಕೆ ಆ ಸಮಸ್ಯೆ ಶುರುವಾಗಿದ್ದು? ಸರ್ಕಾರ ಸೆಲೆಕ್ಟಿವ್ ಆಗಿ ಈ ರೀತಿ ಮಾಡಿಕೊಟ್ಟಿರೋದ್ರಿಂದ ಈ ಒಂದು ರೀತಿ ಸಮಸ್ಯೆಗಳು ಶುರುವಾಗುತ್ತೆ. ಎವ್ರಿಬಡಿ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಇನ್ ಡಿಫರೆಂಟ್ ವೇಸ್ ಅಂತ ಹೇಳಿ ಸುಳ್ಳು. ನಿಮ್ ಗಮನಕ್ಕೆ ವಿಷ್ಣುವರ್ಧನ್ ಅವರ ಸಂದರ್ಭದಲ್ಲೂ ಅಂತ್ಯ ಆಗೋ ಸಂದರ್ಭದಲ್ಲಿ ಅವ್ರಿಗೆ ಕಂಠೀರವದಲ್ಲಿ ಕೇಳಿದ್ರು ಕೂಡ ಅವರ ಫ್ಯಾಮಿಲಿ ಅವರು ಒಪ್ಕೊಂಡಿರ್ಲಿಲ್ಲ ಅನ್ನೋ ಕಾರಣಕ್ಕೆ ಬದಲಾಯಿಸಿರೋದು. ನಮಗೆ ಒಂದ್ಸಲಿ ರಾಜ್ಕುಮಾರ್ ಅವ್ರು ಕೊಟ್ಟಾದ ಮೇಲೆ, ಅದಕ್ಕಿಂತ ಮುಂಚೆ ಎಷ್ಟೋ ನಟರು ಇದ್ರಲ್ವಾ, ಎಷ್ಟೋ ಜನ ಇದ್ರಲ್ವಾ, ಎಷ್ಟೋ ನಿರ್ದೇಶಕರು, ನಿರ್ಮಾಪಕರು, ಶಂಕರ್ ಅನೇಕರಿದ್ರು, ಅವ್ರಿಗೆ ಯಾರು ಕೊಡಲಿಲ್ಲ. ಇದನ್ನು ಕೊಟ್ಟಾದ ಮೇಲೆ ಒಂದು ಹೊಸ ಬೇಡಿಕೆ ಶುರುವಾಗುತ್ತೆ. ಇಟ್ ಬಿಕಮ್ಸ್ ದ ಕಾಸ್ ಫಾರ್ ಅ ನ್ಯೂ ಕೈಂಡ್ ಆಫ್ ಡಿಮ್ಯಾಂಡ್. ಸೊ ಸರ್ಕಾರ ಮುಂದಾಲೋಚನೆ ಇಟ್ಕೊಂಡು ಅವ್ರ ತೀರ್ಮಾನಗಳು ಮಾಡಬೇಕು ಹೊರತು ಅವ್ರಿಗೇನು ಲಾಭ ಆಗತ್ತೆ ಈ ಶಾರ್ಟ್ ಟರ್ಮ್ ಅಲ್ಲ ನನ್ನ ವಾದ.
ಸರ್, ಇದರ ಜೊತೆಗೆ ನೀವೊಂದು ಕ್ವಶನ್ ಮಾರ್ಕ್ ಇಡ್ತೀರಾ, ಅಂದ್ರೆ ಈ 2.5 ಎಕರೆ ಜಾಗ ಕೊಟ್ಟಿರೋದು ತಿಳುವಳಿಕೆಯ ನಿರ್ಧಾರನ ಅಂತ. ಸೊ ಅದರ ಅರ್ಥ ಏನು ಅಂತ ಸರ್? ಅದರ ಅರ್ಥ ಏನಂದ್ರೆ, ಇವಾಗ 20 ವರ್ಷ ಆಗಿದೆ, ನಾವು ಭಾವನೆಗಳಿಂದ ಯೋಚನೆ ಮಾಡದೆ ಎಮೋಷನಲ್ ಆಗಿ ಯೋಚನೆ ಮಾಡೋದಕ್ಕಿಂತ ಬೌದ್ಧಿಕವಾಗಿ, ವೈಚಾರಿಕವಾಗಿ, ವೈಜ್ಞಾನಿಕವಾಗಿ ಇದರಿಂದ ಏನೇನು ಕಾನ್ಸಿಕ್ವೆನ್ಸಸ್ ಆಗಿದೆ ಅಂತ ನಾವು ಯೋಚನೆ ಮಾಡಬೇಕು. ನಾವು ಇತಿಹಾಸ ತಿಳಿದಿಲ್ಲದೆ ಇರೋರು ಇತಿಹಾಸ ಸೃಷ್ಟಿಸಲಾರು ಅಂತ ಹೇಳಿದ್ದಾರೆ ನಮ್ಮ ವಿಚಾರವಂತರು. ನಾವು ಅರ್ಥ ಮಾಡಿಕೊಂಡು ಅದರಿಂದ ಏನೇನು ತಪ್ಪುಗಳು ಆಗಿರ್ಬೋದು ಅಥವಾ ವಿಮರ್ಶೆ ಮಾಡಿ ವರ್ತಮಾನದ ಸಂಘಟನೆ ಮಾಡಿ ಭವಿಷ್ಯ ಕಟ್ಟೋದು ನಮ್ಮ ಉದ್ದೇಶ. ಸೊ ನಾನು ಒಂದು ಪ್ರಶ್ನೆ ಹೇಳಿದ್ದೀನಿ ಹೊರತು ಇದೇ ಸರಿ ಇದೇ ತಪ್ಪು ಅಂತ ಹೇಳೋಣ ನಾನಲ್ಲ. ವಿ ಮಸ್ಟ್ ಬಿ ಪ್ರೂಡೆಂಟ್ ವಿತ್ ಅವರ್ ಗವರ್ಮೆಂಟ್ ಡಿಸಿಷನ್ಸ್ ಅಂತ ಚರ್ಚೆ ಮಾಡೋದು. ನಿಜ ಹೇಳಬೇಕು ಅಂದರೆ ನಿನ್ನೆನೆ ಒಂದು 6-7 ಟ್ವೀಟ್ಸ್ ಮಾಡಿದ್ದೀನಿ, 6-7 ಪೋಸ್ಟ್ಗಳು ಹಾಕಿದ್ದೀನಿ. ಅನೇಕ ವಿಚಾರಗಳು, ರಾಜ್ಯದ ವಿಚಾರ, ದೇಶದ ವಿಚಾರ, ಅಂತಾರಾಷ್ಟ್ರೀಯ ವಿಚಾರಗಳು, ಇವೆಲ್ಲ ಕೂಡ ದೊಡ್ಡ ಮಟ್ಟದ ವಿಚಾರಗಳೇ. ಆದರೆ ಈ ವಿಚಾರ ಮಾತ್ರ ಮೀಡಿಯಾದಲ್ಲಿ ಜಾಸ್ತಿ ಒಂದು ರೀತಿ ಕುತೂಹಲ ಮೂಡಿಸಿದೆ, ಮೀಡಿಯಾಗೆ ಒಂದು ರೀತಿ ಇಂಟ್ರೆಸ್ಟ್ ತೋರಿಸಿದರೆ ನಮ್ಗೆ ಎಲ್ಲ ವಿಚಾರಗಳಿಗೂ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅನ್ನೋ ನಮ್ಮ ಉದ್ದೇಶ. ಸೊ ಆ ದಿಕ್ಕಿನಲ್ಲಿ ಈ ಒಂದು ಚರ್ಚೆ ಆಗೋದು ಒಂದು ಪ್ರಜಾಪ್ರಭುತ್ವ, ಅರಿವು ಬಂದಿರೋ ಪ್ರಜಾಪ್ರಭುತ್ವ ಅಂದರೆ ಡಿಸ್ಕಷನ್, ಡೈಲಾಗು, ಅದೇ ಡೆಮಾಕ್ರಸಿ. ಸೊ ಆ ರೀತಿ ಚರ್ಚೆ ಆಗ್ತಾ ಇದೆ. ಇದು ಒಳ್ಳೆ ಬೆಳವಣಿಗೆ ಅಂತ ನನಗನ್ಸುತ್ತೆ. ಮೀಡಿಯಾದಲ್ಲಿ ಬರಕ್ಕೆ ಕಾರಣ ಇದೆ, ನಿನ್ನೆ ನೀವು ಪೋಸ್ಟ್ ಹಾಕಿರುವಂತದ್ದು, ಬಟ್ ಅದನ್ನು ಯಾರಷ್ಟು ಕನ್ಸಿಡರ್ ಮಾಡಿರ್ಲಿಲ್ಲ. ಬಟ್ ಯಾವಾಗ ಇದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಆಗುತ್ತೋ ಆ ಟೈಮಲ್ಲಿ ಮಾತ್ರ ಅದನ್ನ ನ್ಯೂಸ್ ಕ್ಯಾರಿ ಮಾಡುತ್ತೆ. ಸೊ ನಮ್ಮ ಧರ್ಮ ಅದು. ಸೊ ಇನ್ನೊಂದು ವಿಚಾರ ಸರ್, ಈಗ ಒಂದಿಷ್ಟು ಅಭಿಮಾನಿಗಳಿಗೆ ನೋವಾಗಿರೋದ್ರಿಂದ ಸೊ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮುಂದೆ ಈ ತರ ರಾಜ್ ಅಂದಾಗ ಅಥವಾ ಡಾಕ್ಟರ್ ರಾಜ್ಕುಮಾರ್ ಹೆಸರು ಅಂತ ಬಂದಾಗ ಒಂದಿಷ್ಟು ಯೋಚನೆ ಮಾಡುವಂತ ಒಂದು ಪರಿಸ್ಥಿತಿ ಕೂಡ ಎದುರಾಗುವಂತದ್ದು. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ನಮಗೆ ಯಾರಿಗೆ ನೋವಾಗಿದ್ರು ನೋವು ಮಾಡೋದು ನನ್ನ ಉದ್ದೇಶ ಅಲ್ಲ. ದಿಸ್ ಇಸ್ ನಾಟ್ ಅ ಕ್ವಶನ್ ಆಫ್ ಡಾಕ್ಟರ್ ರಾಜ್ಕುಮಾರ್, ದಿಸ್ ಇಸ್ ಅ ಕ್ವಶನ್ ಆಫ್ ಗವರ್ಮೆಂಟ್ ಪಾಲಿಸಿ. ಸೊ ನಾವು ಅದನ್ನು ಪ್ರತ್ಯೇಕಿಸಬೇಕು, ಬೇರ್ಪಡಿಸಬೇಕು. ನಾವು ವಿಚಾರಗಳನ್ನ ವೈಜ್ಞಾನಿಕವಾಗಿ ರಾಜ್ಯದ ಒಳಿತಿಗಾಗಿ ನೋಡಬೇಕು ಹೊರತು ನಮ್ಮ ಮೂಗು ನೇರಾಗಿ ನೋಡೋದಲ್ಲ. ಸೊ ವಿ ಮಸ್ಟ್ ಲುಕ್ ಅಟ್ ಇಟ್ ಆನ್ ಅ ಲಾರ್ಜರ್ ಲೆವೆಲ್. ನಿಮ್ಮ ವಿಚಾರಗಳು ಏನಾದ್ರು ಇದ್ರೆ ಬನ್ನಿ, ನಾವು ಚರ್ಚೆ ಮಾಡೋಣ, ಒಬ್ಬರಿಗೊಬ್ಬರು ವಿಚಾರ ಹಂಚ್ಕೊಳ್ಳೋಣ. ನಿಮ್ದು ಏನಿದೆಯೋ ಅದನ್ನು ನಾನು ಕಲ್ತ್ಕೊಳ್ಳೋಕೆ ತಯಾರಿದ್ದೀನಿ. ನಮ್ಮದು ಒಂದು ವಿಶಾಲವಾದ ಮನಸ್ಥಿತಿ ನಿಮ್ಗೆ ಸರಿ ಅನ್ಸಿದ್ರೆ, ನಿಮ್ಮನ್ನು ಬದಲಾಯಿಸಕ್ಕೆ ನಾವು ಹೊರಡ್ತಾ ಇಲ್ಲ, ಬಟ್ ನಿಮಗೆ ಸರಿ ಅನ್ಸಿದ್ರೆ ನೀವು ಅದು ತೊಗೊಂಡು ರಾಜ್ಯ ಮಟ್ಟದಕ್ಕೆ ನಮಗೇನು ಒಳ್ಳೇದಾಗುತ್ತೆ ನಮ್ಮ ಉದ್ದೇಶ. ಯಾಕಂದ್ರೆ ನಾನು ಹೇಳ್ತಿರೋದು ಇಷ್ಟೇ, ನಮಗೆ ನಿಮ್ಮ ರಾಜ್ಕುಮಾರ್ ಅಭಿಮಾನಿ ಸಂಘ ಕಟ್ಟಿರೋ ರಾಜ್ಕುಮಾರ್ ಅವರು ಒಬ್ಬರೇ ನಿಮಗೆ ಒಂದು ರೀತಿ ರಾಜ್ಯ ಕೊಡುಗೆ ಅಂತ ನಿಮ್ಮ ಕಣ್ಣಲ್ಲಿ ಇರ್ಬೋದು. ನಮಗೆ ಭಾಳ ಜನ ಅದೇ ರೀತಿ ಸಿನಿಮಾ ಒಳಗಡೆಯಿಂದ ಸಿನಿಮಾ ಹೊರಗಿಂದನೂ ಭಾಳ ಜನ ಕೊಡುಗೆ ಕೊಟ್ಟಿದ್ದಾರೆ. ಅವರ ಕೊಡುಗೆ ಅಪಾರ ಕೊಡುಗೆ, ಅದು ಅವ್ರಿಗೆ ಸಿಗಬೇಕಾದ್ರೂ ಗೌರವ ಸಿಗ್ತಾ ಇಲ್ಲ. ಕೆಲವರಿಗೆ ಎಲ್ಲ ಒಂದು ಕಡೆ ಈ ವ್ಯವಸ್ಥೆನ ಜಾಸ್ತಿ ಬಿಲ್ಡಪ್ ಸಿಕ್ಕಿದೆ, ಸರ್ಕಾರಗಳು ಅವ್ರಿಗೆ ಬಿಲ್ಡಪ್ ಕೊಡ್ತಾ ಇರ್ತಾರೆ. ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಚರ್ಚೆ ಮಾಡಬೇಕು ಹೊರತು ನಮಗೆ ಒಬ್ಬರ ಮೇಲೆ ನಾವು ಹೀರೋ ವರ್ಷಿಪ್ ಅನ್ನೋಕ್ಕಿಂತ ಎಲ್ಲರೂ ರಾಜ್ಯ ಮಟ್ಟದಲ್ಲಿ ಕೊಟ್ಟಿರೋ ಕೊಡುಗೆಯನ್ನು ಗುರುತಿಸೋದು, ಅವರೆಲ್ಲರಿಂದ ನಾವು ಕಲ್ತ್ಕೊಂಡು ಉತ್ತಮ ಭವಿಷ್ಯ ಕಟ್ಟೋದು ನಮ್ಮ ಉದ್ದೇಶ. ಸೊ ರಾಜ್ಕುಮಾರ್ ಹೇಗೆ ಸಿನಿಮಾ ರಂಗದಲ್ಲಿ ಕೊಡುಗೆ ಕೊಟ್ಟಿದ್ದಾರೆ, ಸಮಾಜದಲ್ಲೂ ಅನೇಕ ಜನ ಇದ್ದಾರೆ, ಸಿನಿಮಾ ರಂಗದಲ್ಲೂ ಅನೇಕ ಜನ ನಿರ್ದೇಶಕರು, ನಿರ್ಮಾಪಕರು, ನಟ ನಟಿಯರು ಭಾಳ ಜನ ಇದ್ದಾರೆ, ಬರಹಗಾರರು, ಅವ್ರಿಗೂ ಕೂಡ ಗೌರವ ಸಲ್ಲಿಸೋಂಗೆ ನಾವು ಮಾಡೋಕ್ಕೆ ಪ್ರಯತ್ನ ಪಡಬೇಕು ಅನ್ನೋದು ನನ್ನ ಉದ್ದೇಶ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ದೀಪಿಕಾ. ನೋಡಿದ್ರಲ್ಲ, ಇದು ನಟ ಹೋರಾಟಗಾರ ಅಹಿಂಸಾ ಚೇತನ್ ಅವರ ಮಾತು. ಇದು ಯಾವುದೋ ಒಬ್ಬ ಕಲಾವಿದನಿಗೆ ನಾವು ಅವಮಾನ ಮಾಡಕ್ಕೆ ಈ ರೀತಿಯ ಪೋಸ್ಟ್ ಹಾಕಿಲ್ಲ, ನಾನೊಂದು ಪ್ರಶ್ನೆಯನ್ನಷ್ಟೇ ಮಾಡಿರುವಂತದ್ದು, ಕನ್ಕ್ಲೂಷನ್ ಕೂಡ ಕೊಟ್ಟಿಲ್ಲ ಅನ್ನುವಂತ ಮಾತನ್ನು ಅವರು ಹೇಳಿದ್ದಾರೆ. ಜೊತೆಗೆ ಮುಂದೆ ಸಾಕಷ್ಟು ಯೋಜನೆಗಳನ್ನ ರೂಪಿಸೋದು ಪ್ರಜಾಪ್ರಭುತ್ವದಲ್ಲಿದೆ, ಅದನ್ನ ನಾವು ಯೋಚನೆ ಮಾಡಬೇಕು ಅನ್ನೋದನ್ನ ಕೂಡ ಪವರ್ ಟಿವಿ ಜೊತೆಗೆ ಹಂಚಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.